ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಗೆ ಸಜ್ಜಾಗಿರೋ ಪ್ರಧಾನಿ ಮೋದಿ ಇದಕ್ಕೂ ಮುನ್ನ ದಕ್ಷಿಣ ಭಾರತದಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ. ಅದರಲ್ಲೂ ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸ್ತಾ ಇದ್ದು ಎಲ್ಲೆಡೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಇದರ ನಡುವೆ ಮೋದಿ ಸಂಚರಿಸೋ ರಸ್ತೆಗಳು ನಾಳೆ ಬೆಳಗಿನಿಂದ ಸಂಜೆಯವರೆಗೂ ಬಂದ್ ಆಗಲಿವೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ, ಡಾಗ್ ಸ್ಕ್ವಾಡ್ನಿಂದಲೂ ಸರ್ಚಿಂಗ್, ಪೊಲೀಸ್ ತಂಡವೇ ಎಂಟ್ರಿಯಾಗಿದೆ. ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಕಿ ಕಾವಲು ಕಾಣ್ತಿದೆ. ಈ ಬಿಗಿ ಭದ್ರತೆಯ ತಾಲೀಮಿಗೆ ಕಾರಣವೇ ಪ್ರಧಾನಿ ನರೇಂದ್ರ ಮೋದಿಯ ಆಗಮನ. ಬೆಂಗಳೂರಿಗೆ ನಾಳೆ ಪ್ರಧಾನಿ ಮೋದಿ ಆಗಮನ. ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಕೇಂದ್ರ ಲೋಕಾರ್ಪಣೆ. ಆಂಧ್ರ, ಕೇರಳ, ತಮಿಳುನಾಡು ಅಂತ ದಕ್ಷಿಣದಲ್ಲೇ ರೌಂಡ್ಸ್ ಹಾಕ್ತಿರೋ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ ಎಂಟ್ರಿ ಆಗ್ತಿದ್ದಾರೆ. ಮೋದಿ ಆಗಮನ ಸುಳಿವು ಸಿಕ್ತಿದ್ದಂತೆ ಖಾಕಿ ಅಲರ್ಟ್ ಆಗಿದ್ದು ಏರ್ಪೋರ್ಟ್ ಸುತ್ತಮುತ್ತ ಇಂದಿನಿಂದಲೇ ಭದ್ರತೆಯ ಪರಿಶೀಲನೆ ನಡೆದಿತ್ತು. ದೇವನಹಳ್ಳಿ ತಾಲೂಕಿನ ಭಟ್ರಮಾರಿನಹಳ್ಳಿ ಬಳಿಯ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ಗೆ ಮೋದಿ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 2:10ಕ್ಕೆ ಕಲಬುರಗಿ ಏರ್ಪೋರ್ಟ್ನಿಂದ ನೇರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಅಲ್ಲಿಂದ 10 ಕಿಲೋಮೀಟರ್ ಕಾರ್ನಲ್ಲೇ ಪ್ರಯಾಣಿಸಿ ಏರೋಸ್ಪೇಸ್ ಪಾರ್ಕ್ ತಲುಪಲಿದ್ದಾರೆ. ನೂತನವಾಗಿ ನಿರ್ಮಾಣವಾಗಿರುವ ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಕೇಂದ್ರವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಏರ್ಪೋರ್ಟ್ ಪಕ್ಕದಲ್ಲೇ ಇರತಕ್ಕಂಥ ಒಂದು ಏರೋಸ್ಪೇಸ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂತಿದೆ. ಆ ಕಡೆಗೆ ಪಕ್ಕದಲ್ಲೇ ಇದೆ, ಏರ್ಪೋರ್ಟ್ ಕಾಂಪೌಂಡ್ ಪಕ್ಕದಲ್ಲಿ. ಅಲ್ಲಿ ಬೋಯಿಂಗ್ ವಿಮಾನ ತಯಾರಿಕಾ ಘಟಕ ಏನು ಬರ್ತದೆ ಅವ್ರದ್ದೊಂದು R&D ಸಂಶೋಧನಾ ಕೇಂದ್ರವನ್ನು ಒಂದು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಲ್ಯಾಂಡ್ ಆಗ್ತಾರೆ. ನಂತರ ಸುಮಾರು 10 ಅಥವಾ 11 ಕಿಲೋಮೀಟ್ರು ಒಂದು ದೂರ ಇದೆ, ಅಲ್ಲಿಗೆ ಅವರು ರಸ್ತೆ ಮೂಲಕ ಪ್ರಯಾಣವನ್ನು ಮಾಡಿ. ಪ್ರಧಾನಿ ಸಂಚರಿಸೋ ರಸ್ತೆಗಳು ನಾಳೆ ಕ್ಲೋಸ್. ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೂ ಬಂದ್. ಏರ್ಪೋರ್ಟ್ನಿಂದ ಕಾರ್ಯಕ್ರಮದ ಸ್ಥಳಕ್ಕೆ ಮೋದಿ ಕಾರ್ನಲ್ಲೇ ಹೋಗ್ತಿರೋದ್ರಿಂದ ಏರ್ಪೋರ್ಟ್ ಸುತ್ತಮುತ್ತ ಇರೋ ಹಲವು ರಸ್ತೆಗಳಲ್ಲಿ ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೂ ಸಾರ್ವಜನಿಕ ಪ್ರಯಾಣಕ್ಕೆ ಬ್ರೇಕ್ ಬೀಳಲಿದೆ. ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಗೊಲ್ಲಹಳ್ಳಿ ಗೇಟ್ನಿಂದ ಹುಣಚೂರು ಗೇಟ್ವರೆಗೂ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದ ರಸ್ತೆ ಬಂದ್ ಆಗಲಿದೆ. ದೇವನಹಳ್ಳಿ ಡಾಬಾ ಗೇಟ್ನಿಂದ ಏರ್ಪೋರ್ಟ್ ರಸ್ತೆ, ಹೆಣ್ಣೂರು ಬಾಗಲೂರು ರಸ್ತೆಯಿಂದ ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ಸಾರ್ವಜನಿಕ ಪ್ರಯಾಣಕ್ಕೆ ಅವಕಾಶ ಇರೋದಿಲ್ಲ. ಚಿಕ್ಕಜಾಲಕೋಟೆ ಕಡೆಯಿಂದ ಕೆಂಪೇಗೌಡ ಏರ್ಪೋರ್ಟ್ ಸಂಪರ್ಕಿಸುವ ಪರ್ಯಾಯ ರಸ್ತೆಯನ್ನು ಸಹ ಪೊಲೀಸರು ಬಂದ್ ಮಾಡಲಿದ್ದಾರೆ. ಇನ್ನು ಭದ್ರತೆಗಾಗಿ 1,000 ಪೊಲೀಸರು, ಕೆಎಸ್ಆರ್ಪಿ, ಡಿಆರ್ ತುಕಡಿ, ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳವನ್ನ ನಿಯೋಜಿಸಲಾಗಿದೆ. ನಮ್ದು ಟೋಟಲ್ ಬಂದೋಬಸ್ತ್ ಮಾಡಿರೋದು ನಾವು ಸುಮಾರು 1,000 ಜನದ ಬಂದೋಬಸ್ತ್ ಮಾಡಿದ್ವಿ. ಎಂಟೈರ್ ಏರ್ಪೋರ್ಟ್ ಇಂದ ಹಿಡಿದ್ಬಿಟ್ಟು ಇಲ್ಲಿ ತನಕ ಎಲ್ಲ ರೂಟ್ ಎಲ್ಲೆಲ್ಲಿ ಬೇಕು ನಮಗೆ ಎಲ್ಲ ಕಡೆ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸುಮಾರು 1000 ಸಿಬ್ಬಂದಿಗಳು ಯೂಸ್ ಆಗಿದ್ದಾರೆ, 100 ಜನಗಿಂತ ಮೇಲೆ ಆಫೀಸರ್ಸ್ ಯೂಸ್ ಆಗಿದ್ದಾರೆ. ಮತ್ತು ಅದೇ ಪ್ರಕಾರ ಸ್ಟ್ರೈಕಿಂಗ್ ಪಾರ್ಟೀಸ್ ಕೂಡ ನಾವು ಡಿಪ್ಲಾಯ್ ಮಾಡ್ತೀವಿ. ಅಯೋಧ್ಯೆಯಲ್ಲಿನ ರಾಮಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಿರೋ ಪ್ರಧಾನಿ ಇದಕ್ಕೂ ಮುನ್ನ ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿ ಮಂತ್ರ ಮೊಳಗಿಸುತ್ತಿದ್ದು ನಾಳೆ ಬೆಂಗಳೂರಿಗೂ ಬರಲಿದ್ದಾರೆ. ನವೀನ್, TV9 ದೇವನಹಳ್ಳಿ.